ಹೇಗಿದ್ದೀರಾ ನಿಂಗಮ್ಮ? ತುಂಬ ನೋವು ಡಾಕ್ಟರ್. ಆಪ್ರೇಷನ್ ಮಾಡಿಸ್ಬೇಕು ನಿಂಗಮ್ಮ, ಯೂಟ್ರಸ್ ತೆಗಿಸ್ಬೇಕಾಗುತ್ತೆ. ಡಾಕ್ಟ್ರೆ, ಗರ್ಭಕೋಶ ತೆಗಿಬೇಕು ಅಂದ್ರೆ ಹೇಗಾಗುತ್ತೆ ಡಾಕ್ಟ್ರೆ? ಅದಕ್ಕೆ ತುಂಬ ಖರ್ಚಾಗತ್ತಲ್ವಾ? ನಾವು ತುಂಬ ಬಡವರು ಡಾಕ್ಟರ್. ನಮ್ಮ ಯಜಮಾನ್ರು ಹಾರ್ಟ್ ಪೇಷಂಟ್, ಮನೇಲಿರ್ತಾರೆ. ಮಗ ಜವಾಬ್ದಾರಿನೇ ಇಲ್ಲದೆ ಇರೋನು. ಈಗ ಮಾಡಿಸಿಲ್ಲ ಅಂದ್ರೆ ಬೇರೆ ವಿಧಿನೇ ಇಲ್ಲ, ನಮಗೆ ತೊಂದರೆ ಆಗುತ್ತಲ್ವಾ? ಹಂಗೋ ಹಿಂಗೋ ಇವತ್ತು ತನಕ ಒಂದು 15-20 ಸಾವಿರ ನಾನು ದುಡ್ದಿಟ್ಟಿದ್ದೀನಿ. ನನ್ನ ಸೇವಿಂಗ್ ಅಷ್ಟೇ ಡಾಕ್ಟ್ರೆ. ಹೆಂಗೆ ನಾನು ಆಪರೇಷನ್ ಮಾಡಿಸ್ಲಿ? ಸಮಾಧಾನ ಮಾಡ್ಕೊಳ್ಳಿ ನಿಗಮ್ಮ. ಡಾಕ್ಟ್ರೆ, ಮಾತ್ರೆ ಕೊಡಿ, ನಾನು ಮಾತ್ರೆ ತಗೊಳ್ತೀನಿ. ಮೆಡಿಸಿನ್ ಎಲ್ಲ ಕೊಡೋಂಗಿದ್ರೆ ನನಗೆ ಹೇಳ್ತಿದ್ನ ಆಪರೇಷನ್ ಮಾಡಿಸ್ಬೇಕು ಅಂತ. ಇಲ್ಲ ನಿಂಗಮ್ಮ, ತುಂಬ ಕ್ರಿಟಿಕಲ್ ಹೊಟ್ಟೋಗಿದೆ. ಸುಮಾರು 1.5 2 ಲಕ್ಷ ಆಗುತ್ತೆ. ಮತ್ತೆ ಹೇಗೆ ಡಾಕ್ಟರ್? ಏನಾದರೂ ಮಾಡಿ ಡಾಕ್ಟರ್. ನಾನೇನು ಮಾಡಲಿ ನಿಗಮ್ಮ, ಇಲ್ಲೂ ಕೂಡ ಅಂಥ ವ್ಯವಸ್ಥೆಗಳಿಲ್ಲ. ಸರಿ, ನನಗೆ 2 ಸಂಸ್ಥೆಗಳು ಗೊತ್ತಿದೆ. ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುರಕ್ಷಾ ಸೇವಾ ಸಂಸ್ಥೆ ಅಂತ. ಅವ್ರ ಹತ್ರ ಮಾತಾಡ್ತೀನಿ. ನಿಮ್ಮಂಥ ಕಷ್ಟದಲ್ಲಿರೋರ್ಗೇ ಹೆಲ್ಪ್ ಆಗಲಿ, ಸಹಾಯ ಆಗಲಿ ಅಂತ ತುಂಬಾ ಶ್ರಮಪಟ್ಟು ಯೋಜನೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡ್ತೀನಿ. ಒಳ್ಳೆ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಆಪ್ರೇಷನ್ನ ಮಾಡಿಸ್ಕೊಡ್ತಾರೆ, ಆಯಿತಾ? ಸರಿ ಡಾಕ್ಟರ್. ನೀವು ನಾಳೆನೇ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಆಯಿತಾ? ಅವ್ರು ನಿಮಗೆ ಆಪ್ರೇಷನ್ಗೆ ಸಹಾಯ ಮಾಡ್ತಾರೆ. ಸರಿ ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಯಾವತ್ತೂ ಮರೆಯಲ್ಲ. ನಮ್ಮಂಥ ಬಡವರಿಗೆ ನೀವು ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಡಾಕ್ಟರ್.